ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರ. ಇವತ್ತಿನ ಎಪಿಸೋಡಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇನಂತ ಹೇಳಿದರೆ, ಮದುವೆಗೆ ಇವಾಗ ಲವ್ ಮ್ಯಾರೇಜ್ ಆಗುವವರಿಗೆ ಜಾತಿ ಬೇರೆ ಅಥವಾ ಜಾತಿ ಒಂದೇ ಆಗಿದ್ದರೂ ಕೂಡ ಅವರಿಗೆ ಮದುವೆ ಮಾಡೋಕ್ಕೆ ಮನೆಯವರು ಒಪ್ಪಲ್ಲ. ಆದರೆ ಕೆಲವೊಂದು ಲವ್ ಮಾಡದೇ ಇರುವ ಒಳ್ಳೆಯ ಹುಡುಗ ಅಥವಾ ಹುಡುಗಿಗೆ ಸರಿಯಾದ ಪ್ರಪೋಸಲ್ ಸಿಗಲ್ಲ. ಎಷ್ಟೋ ಜನ ಹುಡುಗರಿಗೆ ಪ್ರಪೋಸಲ್ ಅಂದರೆ ಹುಡುಗಿ ಸಿಗ್ತಾ ಇಲ್ಲ. ಬೇರೆ ಬೇರೆ ಜಾತಿಯವರಿಗೆ ಇವಾಗ ಕನ್ಸಲ್ಟೇಷನಿಗೆ ಬರುವಾಗ ನಾನು ನೋಡ್ತಾ ಇದ್ದೀನಿ, ಹುಡುಗಿನೇ ಸಿಗ್ತಾ ಇಲ್ಲ. ಅಂದರೆ ಪ್ರಪೋಸಲ್ ಮ್ಯಾಚ್ ಆಗಲ್ಲ, ಒಂದು ಪ್ರಪೋಸಲ್ ಮ್ಯಾಚ್ ಆಗಲ್ಲ ಅಥವಾ ಅವರು ಒಪ್ಕೊಳ್ತಾ ಇಲ್ಲ. ಸರಿಯಾದ ಹುಡುಗಿ ಸಿಗ್ತಾ ಇಲ್ಲ. ಅಂದರೆ ಸರಿಯಾದ ಹುಡುಗಿ ಸಿಗೋದಿಲ್ಲ ಅನ್ನೋದಕ್ಕಿಂತ ಆ ಹುಡುಗಿ ಕಡೆಯವರು ಹುಡುಗನನ್ನು ಒಪ್ಕೊಳ್ಳೋದಿಲ್ಲ. ಎಷ್ಟೊಂದು ಪ್ರಪೋಸಲ್ಸ್ಗಳಿವೆ. ಸೊ ಈ ಥರ ಆಗ್ತಾ ಹೋದರೆ ಹುಡುಗರಿಗೆ ಮದುವೆ ಆಗೋದು ತುಂಬ ಕಷ್ಟ ಆಗುತ್ತೆ. ಏಜ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬ ಒಳ್ಳೆಯ ಹುಡುಗನಿಗೆ ಒಳ್ಳೆ ಕೆಲಸ ಇರುತ್ತೆ, ಮನೆ ಕೂಡ ಕಟ್ಟಿರ್ತಾರೆ, ಸ್ವಂತವಾಗಿ ದುಡಿದು ಮನೆ ಕೂಡ ಕಟ್ಟಿರ್ತಾರೆ. ಆದರೂ ಕೂಡ ಹುಡುಗಿ ಸಿಗ್ತಾ ಇಲ್ಲ. ಹುಡುಗಿ ಸಿಕ್ಕಿದ್ರು ಕೂಡ, ಪ್ರಪೋಸಲ್ಸ್ ನೋಡಿದರೂ ಕೂಡ ಬಂದರೂ ಕೂಡ ಅದು ಒಪ್ಕೊಳ್ತಾ ಇಲ್ಲ. ಹುಡುಗಿ ಮನೆಯವರು ಒಪ್ಕೊಳ್ತಾ ಇಲ್ಲ ಅಥವಾ ಹುಡುಗಿ ಒಪ್ಕೊಳ್ತಾ ಇಲ್ಲ. ಯಾಕೆ ಹೀಗಾಗ್ತಿದೆ? ತುಂಬ ಕಷ್ಟ ಅಲ್ವಾ? ಇನ್ನು ಹೋಗ್ತಾ ಹೋಗ್ತಾ ಮದುವೆ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಸಾಕಷ್ಟು ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಏಜ್ ಮೀರಿದ ಹಾಗೆ ಮತ್ತಾರು ಹುಡುಗಿ ಕೊಡ್ತಾರೆ ಅಲ್ವಾ? ಸೊ ಹುಡುಗಿರು ಒಂದು ಥಿಂಕ್ ಮಾಡ್ಕೊಳ್ಳಿ, ಒಳ್ಳೆಯ ಹುಡುಗ ಅಂತ ಆಗಿದ್ದರೆ ಮದುವೆ ಆಗಿ ಅಲ್ವಾ? ಅವರ ಸ್ಟೇಟಸ್ಸೇ ನೋಡಬೇಕಂತಿಲ್ಲ. ಸ್ಟೇಟಸ್ ಅನ್ನೋದು, ಹಣ, ಅವರ ಕೆಲಸ ಅನ್ನೋದು ಒಮ್ಮೆ ಇರುತ್ತೆ ಹೋಗುತ್ತೆ, ಅದು ಶಾಶ್ವತ ಅಲ್ಲ. ಮನುಷ್ಯತ್ವ ಹಾಗೆ ಮನಸ್ಸು. ಒಬ್ಬ ಒಳ್ಳೆಯ ಹುಡುಗ ಆಗಿದ್ದರೆ ನೀವು ಒಪ್ಕೊಳ್ಳಿ ಅಲ್ವಾ? ಯಾಕೆ ಒಪ್ಕೊಳ್ತಾ ಇಲ್ಲ? ಸಾಮಾನ್ಯವಾಗಿ ಎಲ್ಲ ಜಾತಿಗಳಲ್ಲೂ ಇದೇ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಸೊ ಪಾಪ ಕಾಣುತ್ತೆ ಆ ಪ್ರಪೋಸಲ್ಸ್ಗಳನ್ನು ನೋಡಿದಾಗ. ಅಂದರೆ ಹುಡುಗರನ್ನು ನೋಡಿದಾಗ ತುಂಬ ಪಾಪ ಕಾಣುತ್ತೆ. ಅಂದರೆ ಏಜ್ ಮೀರ್ತಾ ಇದೆ, ವೆಲ್ ಸೆಟಲ್ಡ್ ಆಗಿರ್ತಾರೆ ಅವರು, ಆದರೂ ಕೂಡ ಹುಡುಗಿಯವರು ಒಪ್ಕೊಳ್ತಾ ಇಲ್ಲ. ಅಂದರೆ ಅವರಿಗೆ ಅಂಥವರಿಗೆ, ವೆಲ್ ಸೆಟಲ್ ಇದ್ದವರಿಗೆ ಹುಡುಗಿ ಸಿಗ್ತಾ ಇಲ್ಲ. ಹಾಗೆ ಲವ್ ಮ್ಯಾರೇಜ್ ಆಗುವಂಥವರಿಗೆ ಮನೇಲಿ ಒಪ್ಪಲ್ಲ. ಈ ಒಂದು ಸಮಸ್ಯೆ ಇದೆ. ಸೊ ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕಂತ ಹೇಳಿದರೆ ನೀವೇ ಒಂಥರ ಕೌನ್ಸಲಿಂಗ್ ಥರ ತಗೊಳ್ಬೇಕಾಗುತ್ತೆ. ಹಿರಿಯರ ಹತ್ರ ಮಾತಾಡಬೇಕಾಗುತ್ತೆ, ಅಂದರೆ ಕೂತು ಮಾತಾಡಬೇಕಾಗುತ್ತೆ. ಈ ಥರನೇ ಆಗ್ತಾ ಹೋದರೆ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಮಸ್ಯೆ ಆಗುತ್ತೆ. ಹಾಗೆ ನಿಮ್ಮ ಜಾತಕದಲ್ಲಿ ಇಂಥ ಸಮಸ್ಯೆ ಇದ್ದಾಗ ಕೂಡ ಪ್ರಪೋಸಲ್ಸ್ಗಳು ಸರಿಯಾಗಿ ಹೊಂದ್ಕೊಳ್ಳಲ್ಲ, ಹಾಗೆ ಸೆಟ್ ಆಗಲ್ಲ, ಬೇಗ ಮದುವೆ ಆಗಲ್ಲ, ಡಿಲೇ ಆಗ್ತಾ ಇರುತ್ತೆ. ಅದಕ್ಕೆ ಏನೇನು ಪರಿಹಾರ ಇದೆಯೋ ಅದನ್ನು ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ದಶಗಳಲ್ಲಿ ಆ ಥರ ಆಗುತ್ತೆ. 5ನೇ ಮನೆ ಅಥವಾ 2ನೇ ಮನೆ, 7ನೇ ಮನೆ, 11ನೇ ಮನೆ, ಈ ಥರ 9ನೇ ಮನೆ, ಈ ಥರ ಬಂದಾಗ ಮದುವೆ ಆಗುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಆಗುತ್ತೆ. ಬಟ್ ಈ ಥರ ಇಲ್ಲದೇ ಇದ್ದಾಗ, 4ನೇ ಮನೆ ಇದ್ದಾಗ ಹೆಚ್ಚಾಗಿ 4ನೇ ಮನೆ, 6ನೇ ಮನೆ, 1ನೇ ಮನೆ, ಇದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಮದುವೆನೇ ಆಗಲ್ಲ. ಸೊ ಮದುವೆ ಒಂದೋ ಇವರಿಗೆ ಆಗಲಿಕ್ಕೆ ಮನಸ್ಸಿರಲ್ಲ ಅಥವಾ ಪ್ರಪೋಸಲ್ಸ್ಗಳೇ ಬರಲ್ಲ. ಸೊ ಈ ಥರ ಆಗುತ್ತೆ ಪ್ರಾಬ್ಲಮ್. ಬಂದರೂ ಕೂಡ ಒಪ್ಕೊಳ್ಳಲ್ಲ. ಸೊ ತುಂಬ ಸಮಸ್ಯೆ ಆಗುತ್ತೆ. ಸೊ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಹಾಗೆ 2 ಜಾತಕ ಸರಿದ್ದರೆ ಲವ್ ಮ್ಯಾರೇಜ್ ಆದರೂ ಪರವಾಗಿಲ್ಲ. ಯಾಕಂತ ಹೇಳಿದರೆ ಅವರು ಚೆನ್ನಾಗಿದ್ದರೆ ಓಕೆ. ಕೆಲವೊಂದು ಸರಿ ಏನಾಗುತ್ತೆ, ಚೆನ್ನಾಗಿ ಅರೇಂಜ್ ಮ್ಯಾರೇಜ್ ಮಾಡಿದರೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಲವ್ ಮ್ಯಾರೇಜ್ ಮಾಡಿದರೂ ಕೂಡ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅವರವರ ಮನಸ್ಥಿತಿ, ಅವರು ಒಂದು ಒಪ್ಪಂದ ಮಾಡಬೇಕಾಗುತ್ತೆ. ನಾವು ಚೆನ್ನಾಗಿ ಬದುಕಿ ಬಾಳ್ತೀವಿ ಅಂತ ಕಂಡೀಷನ್ ಅವರೇ ಹಾಕ್ಕೋಬೇಕಾಗುತ್ತೆ. ಹಾಗೆ ಒಂದು ಆ ಮದುವೆಗೆ ಒಳ್ಳೆಯ ಪ್ರಾಮುಖ್ಯತೆ ಅವರು ಕೊಡಬೇಕಾಗುತ್ತೆ. ಕೊಟ್ಟು ಆ ಒಂದು ಮದುವೆಯನ್ನು ಆಗಬೇಕಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಸೊ ಮೇಯ್ನಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಮೂನ್ ಟು ಮೂನ್, ಅಂದರೆ ಚಂದ್ರ ಟು ಚಂದ್ರ ನಾವು ಚೆಕ್ ಮಾಡಿದಾಗ ಮನಸ್ಸು ಮ್ಯಾಚ್ ಆಗೋದಿಲ್ಲ. ಹಾಗೆ ಅಂದರೆ ಲಗ್ನ ಟು ಲಗ್ನ ಮ್ಯಾಚ್ ಆಗೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಲಗ್ನ ಟು ಲಗ್ನ ಮ್ಯಾಚ್ ಆಗೋದಿದ್ರೂ ಪರವಾಗಿಲ್ಲ, ಮೂನ್ ಟು ಮೂನ್ ಮ್ಯಾಚ್ ಆಗಬೇಕಾಗುತ್ತೆ. ಅದು ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಒಬ್ಬರು ಒಂದು ಮಾತಾಡೋದು, ಒಬ್ಬರು ಇನ್ನೊಂದು ಮಾತಾಡೋದು, ಅಂದರೆ ಮನಸ್ಸುಗಳು ಒಂದಾಗಲ್ಲ. ಸ್ವಲ್ಪ ಟೈಮ್ ಒಂದಾಗುತ್ತೆ, ಅವರಿಗೆ
ಒಂದು ಅಫೆಕ್ಷನ್ ಇರುತ್ತೆ ಅಥವಾ ಒಂದು ಪ್ರೀತಿ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಮದುವೆ ಆಗಿ 1-2 ವರ್ಷ ಕಳೆದ ನಂತರ ಅದು ಸಮಸ್ಯೆ ಬರಬಹುದು. ಅದಕ್ಕೋಸ್ಕರ ಆ, ಜಾತಕ ಹೊಂದಾಣಿಕೆ ಮುಖ್ಯ. ಇನ್ನೂ ಜಾತಕ ಹೊಂದಾಣಿಕೆ ಆಗದಿದ್ದರೂ ನಮಗೆ ಪ್ರೀತಿ ಇದೆ, ನಮಗಿಬ್ರಿಗೂ ಪ್ರೀತಿ ಇದೆ, ತುಂಬ ಇಷ್ಟ, ಬೇರೆಯವ್ರನ್ನ ಮದುವೆ ಆಗೋಕ್ಕಾಗಲ್ಲ ಅಂತ ಅನ್ನೋವರು ಕಂಡೀಷನ್ ಹಾಕ್ಕೋಬೇಕಾಗುತ್ತೆ. ನಿಮಗೆ ನೀವು ಇಬ್ಬರು ಕೂಡ ಪೇರ್ಸ್ ಕಂಡೀಷನ್ ಹಾಕ್ಕೋಬೇಕಾಗುತ್ತೆ. ದಿಟ್ಟವಾದ ನಿರ್ಧಾರ ತಗೋಬೇಕಾಗುತ್ತೆ. ಹಾಗೆ ಒಂದು ಲೀಗಲಿಯಾಗಿ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಾಗುತ್ತೆ. ಆಗ ನಿಮಗೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಅಂದರೆ ಮುಂದಕ್ಕೆ ಸಮಸ್ಯೆ ಬರಬಾರ್ದು ಅಂತ, ಇಬ್ಬರ ಜಾತಕದಲ್ಲೂ ಸಮಸ್ಯೆ ಇದ್ದಾಗ ಮುಂದಕ್ಕೆ ಏನೂ ಸಮಸ್ಯೆ ಬರಬಾರ್ದು ಅಂತ ನೀವು ಮುಂಚೆನೇ ಪ್ರಿಕಾಕ್ಷನ್ ತಗೋಬೇಕಾಗುತ್ತೆ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಇವತ್ತು ನನಗೆ ಒಂದು ಪ್ರಪೋಸಲ್ ಲವ್ ಮ್ಯಾರೇಜ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಯಾವಾಗಲೂ ಬರ್ತಾ ಇರುತ್ತೆ, ಬಟ್ ಇವತ್ತು ನನಗೆ ಹೇಳುವಂತಾಯಿತು. ಸೊ ಇಬ್ರಿಗೂ ಹುಡುಗ ಮತ್ತು ಹುಡುಗಿ ನೋಡಿದರೂ ಕೂಡ ಅವರಿಗೆ ವಿಡಿಯೋ ನೋಡಿದಾಗ ಅರ್ಥ ಆಗಬೇಕು. ಹುಡುಗಿಗೆ ಬಿಡಿಸಿ ಹೇಳಿದ್ದಾಯಿತು, ಹುಡುಗನಿಗೂ ಗೊತ್ತಾಗಬೇಕಲ್ವ ಯಾವ ರೀತಿ ಸಮಸ್ಯೆ ಬರ್ತದೆ. ಮದುವೆ ಆಗೋದು ಅಂದರೆ ಮದುವೆ ಆಗೋದು ಮುಖ್ಯ ಅಲ್ಲ. ಮದುವೆ ಆಗದೇ ಇರುವವರು ಬದುಕ್ತಾರೆ, ಆದರೆ ಮದುವೆ ಒಮ್ಮೆ ಆದರೆ ಅದು ಕಟ್ಟಾಗಬಾರ್ದು, ಸುಮ್ಮನೆ ಕಟ್ಟಾಗಬಾರ್ದು. ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸಾವು ಬರುತ್ತೆ, ಆ ಥರ ಹೋದರೆ ಓಕೆ. ಆದರೆ ನೀವೇ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರನ್ನು ಆ ಥರ ಎಲ್ಲ ಮದುವೆ ಆಗಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಮದುವೆ ಆಗಿ ಮಕ್ಕಳಾಗಿ ಆಮೇಲೆ ನೀವು ಡಿವೋರ್ಸ್ ತಗೊಳ್ಳೋದು ಅದೆಲ್ಲ ತುಂಬ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ಮುಂಚೆನೇ ಅರ್ಥ ಮಾಡಿಕೊಂಡು ಚೆನ್ನಾಗಿ ಒಪ್ಪಂದ ಮಾಡಿಕೊಂಡು ನೀವು ಮದುವೆ ಆದರೆ, ಅಂದರೆ ಇಡೀ ಫ್ಯಾಮಿಲಿಗೆ ಚೆನ್ನಾಗಿ ಇಷ್ಟ ಆಗಿ ಮದುವೆ ಆದರೆ ಒಳ್ಳೆಯದು. ಒಬ್ರಿಗೆ ಇಷ್ಟ ಇರೋದಿಲ್ಲ, ಫ್ಯಾಮಿಲಿಯಲ್ಲಿ ಅಪ್ಪನಿಗೆ ಇಷ್ಟ ಇರೋದಿಲ್ಲ, ಅಥವಾ ಅಮ್ಮನಿಗೆ ಇಷ್ಟ ಇರೋದಿಲ್ಲ, ಅಣ್ಣನಿಗೆ ಇಷ್ಟ ಇರೋದಿಲ್ಲ, ಮಾವಂದಿರಿಗೆ ಇಷ್ಟ ಇರೋದಿಲ್ಲ, ಈ ಥರ ಇದ್ದಾಗ ಸಮಸ್ಯೆ ಆಗುತ್ತೆ. ಆಗ ನೀವು ಕೂತ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ, ಈ ಮದುವೆ ಬೇಕಾ ಬೇಡವಾ ಅಂತ. ಸೊ ನಮ್ಮ ಒಂದು ಅಂದರೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಅವರ ಒಂದು ಇಷ್ಟಪಟ್ಟವರು ಸಿಗಬೇಕಾದ್ರೆ ಸಿಗೋದು ಮುಖ್ಯ ಅಲ್ಲ, ಅವರ ಫ್ಯಾಮಿಲಿ ಕೂಡ ಅವರೊಟ್ಟಿಗೆ ಇರಬೇಕು, ಆ ಬಾಂಡಿಂಗಲ್ಲಿ ಇರಬೇಕು. ಹೆತ್ತವರನ್ನು ಬಿಟ್ಟು ಓಡಿ ಹೋಗಿ ಮದುವೆ ಆಗೋದು ತಪ್ಪು. ಹಾಗೆ ಹೆತ್ತವರ ವಿರುದ್ಧವಾಗಿ ಮದುವೆ ಆಗೋದು ಕೂಡ ತಪ್ಪು. ಯಾಕಂತ ಹೇಳಿದರೆ ಅದು ತುಂಬ ಸಮಸ್ಯೆಯನ್ನು ಕೊಡುತ್ತೆ, ಮುಂದಕ್ಕೆ ಬಾಧೆಯನ್ನು ಕೊಡುತ್ತೆ. ಹಾಗೆ ಮತ್ತು ಮುಂದೆ ನಿಮ್ಮ ಮಕ್ಕಳು ಆ ಥರ ಮಾಡಿದಾಗ ನಿಮಗೆ ಅದರ ಅನುಭವ ಆಗುತ್ತೆ. ಅದಕ್ಕೋಸ್ಕರ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಎಷ್ಟೇ ಇಷ್ಟ ಇರಲಿ. ಕೃಷ್ಣ ಕೂಡ ಹಾಗೆ ಅಲ್ವಾ, ರಾಧಾಕೃಷ್ಣ ಅವರು ಇಷ್ಟಪಟ್ಟರು ಕೂಡ ಒಂದು ತ್ಯಾಗದ ಜೀವನ ನಾವು ಕಾಣ್ತೀವಿ. ಸೊ ಇಷ್ಟ ಇದ್ದರೂ ಕೂಡ ಅದನ್ನು ಬಿಟ್ಟು ಮುಂದೆ ನಡಿಬೇಕು. ಯಾಕಂತ ಹೇಳಿದರೆ ಫ್ಯಾಮಿಲಿ ಮುಖ್ಯ, ಎರಡೂ ಫ್ಯಾಮಿಲಿಯ ಅಪ್ಪ ಅಮ್ಮ ಅವರು ಇರುವ ಎಲ್ಲ ಮುಖ್ಯ. ಸೊ ಅವರಿಗೂ ಬೆಲೆ ಕೊಡಬೇಕು. ಮದುವೆ ಅಂದರೆ ಬರೀ ಗಂಡ ಅಥವಾ ಹೆಂಡತಿ ಅಷ್ಟೇ ಅಲ್ಲ. ಸೊ ಎರಡು ಕುಟುಂಬಗಳ ಒಂದು ಒಗ್ಗೂಡುವಿಕೆಯಿಂದ ಒಳ್ಳೆಯ ರೀತಿಯ ಒಂದು ಮದುವೆ ಆಗುತ್ತೆ. ಸೊ ಅದಕ್ಕೋಸ್ಕರ ಲವ್ ಮ್ಯಾರೇಜ್ ಆಗೋ ಅವರು ಥಿಂಕ್ ಮಾಡಬೇಕು. ಹಾಗೆ ಮನೆಯವರು ಥಿಂಕ್ ಮಾಡಬೇಕು, ಇನ್ನು ಹುಡುಗ ಸಿಗುತ್ತಾ ಇಲ್ವಾ. ಯಾಕಂತ ಹೇಳಿದರೆ ಈಗೀಗ ಶಾರ್ಟೇಜ್ ಇದೆ ಅಲ್ವಾ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ನಿರ್ಧಾರಗಳನ್ನು ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳೋದು ಒಳ್ಳೆಯದು. ಜಾತಿ ಬೇರೆ ಆದರೆ ಪರವಾಗಿಲ್ಲ, ಧರ್ಮ ಒಂದೇ ಇರಲಿ, ನಾನು ಹೇಳುವಂಥದ್ದು. ಸೊ ಇಷ್ಟು ಹೇಳಿ ಗೊತ್ತಿದೆ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ.